ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಚಾನಲ್. ನಾನು ಸ್ಮಿತಾ. ನಾನು ಇವತ್ತು ಮಟನ್ ಸಾಂಬಾರು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದು. ಮೊದಲಿಗೆ ಒಂದು ಬಾಣಲಿಗೆ ಕಟ್ ಮಾಡಿರೋವಂಥ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಮತ್ತು ಒಂದು ಸ್ವಲ್ಪ ಪುದೀನ ಕೂಡ ಯೂಸ್ ಮಾಡಿದ್ದೀನಿ. ಸೊ ಮಸಾಲೆ ಎಲ್ಲನೂ ಫ್ರೈ ಮಾಡಿಕೊಂಡು ನಾವು ರುಬ್ಬಿ ಮಟನ್ ಸಾಂಬಾರನ್ನ ಮಾಡಿದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅದನ್ನು ತಣ್ಣಗೆ ಮಾಡಿಕೊಂಡು ಮಿಕ್ಸಿ ಮಾಡ್ಕೊಬೇಕು. ಈ ಕಡೆ ನಾನು ಕುಕ್ಕರ್ಗೆ ತೊಳೆದಿಟ್ಕೊಂಡಿರೋಂಥ ಮಟನ್ನ ಸೇರಿಸ್ಕೊತಾ ಇದ್ದೀನಿ. ಒಂದೇ ಒಂದು ಸ್ಪೂನಷ್ಟು ಎಣ್ಣೆನ ಹಾಕ್ಬಿಟ್ಟು. ಸೊ ಮಟನ್ಗೆ ಸ್ವಲ್ಪ ಉಪ್ಪು, ಒಂಚೂರು ಅರಿಶಿನ ಹಾಕಿ ಮಟನ್ನು ಎಣ್ಣೆಯಲ್ಲಿ ನೀಟಾಗಿ ನೀರು ಬಿಟ್ಟು ಬೇಯಬೇಕು. ಅಲ್ಲಿವರೆಗೂ ಬೇಯಿಸಬೇಕು. ಮಟನ್ನ ನೀಟಾಗಿ ತೊಳಿಬೇಕು. ನಾನಿಲ್ಲಿ ಅದನ್ನು ತಣ್ಣಗಾದ್ಮೇಲೆ ನೀಟಾಗಿ ರುಬ್ಕೋತಾ ಇದ್ದೀನಿ. ಸೊ ಮಸಾಲಾನ ಫ್ರೈ ಮಾಡಿ ರುಬ್ಬಿ ಮಾಡಿದರೆ ಸೂಪರಾಗಿರುತ್ತೆ. ಸೊ ಈಗ ನೋಡ್ಬೋದು ಮಟನ್ ನೀರು ಕೂಡ ಬಿಟ್ಕೊಂಡಿದೆ. ಸೊ ಅದಕ್ಕೆ ನಾನು ರುಬ್ಬಿಟ್ಕೊಂಡಿರೋ ಅಂಥ ಪೇಸ್ಟ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಈರುಳ್ಳಿ ಜಾಸ್ತಿ ಯೂಸ್ ಮಾಡ್ದೇ ಶುಂಠಿ ಮತ್ತು ಬೆಳ್ಳುಳ್ಳಿ ಪ್ರಮಾಣನ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿದರೆ ಮಟನ್ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಇನ್ನೊಂದು ಕಡೆ ಅದೇ ಜಾರ್ಗೆ ಒಂದು 2 ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರು, 1-2 ಸ್ಪೂನಷ್ಟು ಧನಿಯಾ ಪೌಡರು, ಒಂದೇ ಒಂದು ಕಟ್ ಮಾಡಿರುವಂಥ ಟೊಮೊಟೊ ಹಣ್ಣನ್ನ ಸೇರಿಸಿ ನಾನು ರುಬ್ಕೋತಾ ಇದ್ದೀನಿ. ಮಟನ್ ಸಾಂಬಾರಿಗೆ ಟೊಮೊಟೊ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಅದನ್ನು ಕೂಡ ಮಟನ್ ಸಾಂಬಾರಿಗೆ ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರನ್ನ ಸೇರಿಸಿ 1 ಅಥವಾ 2 ವಿಷಲ್ ತೊಗೋಬೇಕು. ಸೊ ಮಟನ್ ಎಳೆದಾಗಿದ್ದರೆ ಒಂದೇ ವಿಷಲ್ ಸಾಕು. ನಾನಿಲ್ಲಿ 2 ವಿಷಲ್ ತೊಗೊಂಡಿದ್ದೀನಿ. ಅದಾದಮೇಲೆ ಮತ್ತೆ ಕಾಯಿ ರಸನ ಸೇರಿಸ್ಬೇಕು. 1/4 ಭಾಗದಷ್ಟು ಕಾಯಿ, 1-2 ಸ್ಪೂನಷ್ಟು ಕಡಲೆ, 1 ಇಂಚಷ್ಟು ಚಕ್ಕೆನ ಸೇರಿಸ್ಕೊಂಡು ನಾನು ರುಬ್ಕೊಂಡು ಆ ಪೇಸ್ಟ್ನ ಕೂಡ ಆ್ಯಡ್ ಮಾಡಿದ್ದೀನಿ. ಸೊ ನನಗೆ ಮಟನ್ ಸಾಂಬಾರು ಸ್ವಲ್ಪ ತೆಳುವಿದ್ರೆ ಚೆನ್ನಾಗಿರುತ್ತೆ ಮುದ್ದೆ ಅನ್ನ ಜೊತೆ ಎಲ್ಲ. ನಾನು ನೀರನ್ನ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ತೀನಿ. ತೆಂಗಿನಕಾಯಿನ ಸ್ವಲ್ಪ ಯೂಸ್ ಮಾಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಆ್ಯಡ್ ಮಾಡಿ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿ ಮಟನ್ ಬೆಂದಿರುತ್ತಲ್ವ. ಸೊ ಮಟನ್ ಸಾಂಬಾರೆಲ್ಲ ಮಾಡಿದಾಗ ಹಳ್ಳಿ ಕಡೆ ಈ ಥರ ಕುಡ್ಲನ್ನ ಕಾಯಿಸ್ಬಿಟ್ಟು ಅಜ್ಜೋದು ಕಾಮನ್ನು. ಅದು ಸೈಂಟಿಫಿಕ್ ರೀಸನ್ನು ನಾನ್ ವೆಜ್ ಎಲ್ಲ ಒಳ್ಳೆಯದಲ್ಲ, ಜಾಸ್ತಿ ತಿನ್ನಬಾರ್ದು, ಜೀರ್ಣ ಆಗಲಿ, ಅದಕ್ಕೆ ಕಬ್ಬಿಣದ ಅಂಶ ಹೋಗಲಿ ಅಂತ ಹೇಳ್ಬಿಟ್ಟು ಚಾಕು ಅಥವಾ ಕುಡ್ಲನ್ನ ಬಿಸಿ ಮಾಡಿ ಅಂಟಿಸ್ತಾರೆ. ಸೊ ನಾನು 1 ವಿಷಲ್ ತೊಗೊಂಡೆ. ತೆಗೆದಾಗ ಮಟನ್ ಕೂಡ ಚೆನ್ನಾಗಿ ಬೆಂದಿತ್ತು, ಖಾರ ಎಲ್ಲ ಹದವಾಗಿ ಹಿಡಿದಿತ್ತು. ಸೊ ಮಟನ್ ಸಾಂಬಾರಿಗೆ ಮುದ್ದೆ, ರೈಸ್, ಚಪಾತಿ ಏನು ಕಾಂಬಿನೇಷನ್ನು ತುಂಬ ಚೆನ್ನಾಗಿರುತ್ತೆ. ಸೊ ನೀವೆಲ್ಲ ಯಾವ ರೀತಿ ಮಟನ್ ಸಾಂಬಾರನ್ನ ಮಾಡ್ತೀರಾ ನನಗೆ ಕಮೆಂಟ್ ಮಾಡಿ. ವಿಡಿಯೋ ಒಂದು ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ, ಲೈಕ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.